ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೊಡೋದಿಲ್ಲ ಅಂತ ಮಗುನ್ ಸಮಾಧಾನ ಮಾಡ್ತೀನಿ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನಿಮ್ ಸಮಸ್ಯೆ ಬಗೆಹರಿಸಿ ಆಯ್ತಮ್ಮ. ಹೆಣ್ಮಗು ಹುಟ್ಟಿದೆ ಅಂತ ಹೆಣ್ಮಕ್ಳು ಮೇಡಮ್, ನಿಮ್ಗೆ ಅಳಿಬೇಡ, ಕೂಡ್ದು ನೀನು ಕಾರ್ಡ್ ಬೇರೆ ಕಾರ್ಡ್ ಮಾಡಿಸ್ಕೊಡಿ, ಮಾಡಿಸ್ಕೊಡಿ ಬೇರೆ ಕೂರ್ಸಿ ಆ ಮಗುನ. ಹೆಣ್ಮಗುನ್ ಅಳೋದ್ ನಿಲ್ಸಮ್ಮ. ಒಂದ್ ತಾಯಿ ಆದ್ಮೇಲೆ ಮಕ್ಕಳನ್ನ ಎತ್ಮೇಲೆ ನೀನ್ ಅಳ್ಬಾರ್ದು. ಆ ಮಕ್ಕಳ ಕಣ್ಣೀರ್ ಬರ್ದೇ ಇರೋಂಗ್ ನೋಡ್ಕೋಬೇಕು ನೀನ್ ಫಸ್ಟ್. ಇನ್ನು ಕಣ್ಣೇ ತೆಗಿತಾ ಇಲ್ಲ ಮಗು. ಹೆಣ್ಮಗು ಹುಟ್ಟಿದೆ ಅಂತ ಅಳ್ತಾ ಇದೆ ಒಂದ್ ತಾಯಿ. ನಾವ್ ಏನ್ ಮಾಡೋದು? ಕುತ್ಕೋ ನೀನು. ಚೇರ್ ಹಾಕಿ ಅಮ್ಮ, ಚೇರ್ ಕೊಡು. ಆಹಾರ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ. ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇತ್ತು, ಆರೋಗ್ಯ ಇಲಾಖೆ ಇದೆ. ಇವೆಲ್ಲಾನು ಎಲ್ಲಿ ಕೆಲಸ ಮಾಡ್ತಾ ಇದೆ? ಪಶು ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ. ಏನಾಯ್ತು? ಬೆಸ್ಕಾಂ ಅವ್ರು ಯಾಕೆ ನಿಮ್ದೊಂದು ಸ್ಟಾಲ್ ಹಾಕಿಲ್ಲ? ಬಹಳ ಇಲಾಖೆಗಳ ಅಧಿಕಾರಿಗಳ ಕೈಗೆ ಸಿಗಲ್ಲ. ಅವಾಗವಾಗ ಜನಸ್ಪಂದನ ಮಾಡಿದಾಗ ಮಾತ್ರನೇ ಅವ್ರಿಗೆ ಭಯ ಬಂದು ಅಲ್ಲೂ ಕುತ್ಕೋತಾರೆ. ಇವರ ಸಮಸ್ಯೆನೂ ಕೂಡ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕವಾಗಿರುವಂತ ಅನಿಸಿಕೆ. ಬಹಳ ವಯಸ್ಸಾಗಿರೋರು ಬಂದು ಇಲ್ಲಿ ಕೂತಿದ್ದಾರೆ. ಪೆನ್ಷನ್ಸ್ ಆಗಿರ್ಬೋದು. ತುಂಬಾ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು, 160 years ಅಥವಾ 65 years ಸೀನಿಯರ್ ಸಿಟಿಸನ್ಸ್ ಏಜ್ ಆಗಿರುವಂತವ್ರು ಯಾಕೆ ನಮ್ಮನ್ನ ಪದೇ ಪದೇ ಹುಡ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಮೊದಲನೇದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಸ್ತಿ ತಗ್ಗಿ ಬಗ್ಗಿ ನಡೆದಾಗ ಮಾತ್ರ ಬಹಳ ಸುಧಾರಣೆಗಳಾಗತ್ತೆ. ರೈತನ್ನ ಜಾಸ್ತಿ ಅಲ್ದಾಡಿಸ್ಬಿಡಿ. ಯಾರೋ ಅಮಾಯಕರು ಪೆನ್ಷನ್ ಮೇಲೆ ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಆ ಪೆನ್ಷನ್ ಬಂದ್ರೆ ಮೆಡಿಸಿನ್ಸ್ ತಗೊಳ್ಳೋದು, ಸರಿಯಾದ ಟೈಮ್ಗೆ ಊಟ ತಿಂಡಿ ನೋಡ್ಕೊಳ್ಳೋದು, ಏನೋ ಒಂದ್ ಸಮಸ್ಯೆ ಇರುತ್ತೆ. ಅವರು ನಿಮ್ ಬಾಗಿಲ್ಗೆ ಅಲ್ಲಾಡ್ತಾ ಇದ್ದಾರೆ ಅಂತಂದ್ರೆ ಆ ನೋವನ್ನ ಅರ್ಥ ಮಾಡ್ಕೊಂತವ್ರು ನೀವ್ ಆಗ್ಬೇಕಾಗುತ್ತೆ. ಬಹಳ ಸತಿ ನಾನು ನೋಡ್ತಾ ಇರ್ತೇನೆ ಆಫೀಸ್ಗೆ ಕೆಲವೊಂದು ಮೀಟಿಂಗ್ಸ್ ಬಂದಾಗೆಲ್ಲ ಬಹಳ ಜನ ಅವ್ರಿಗೆ ಪೆನ್ಷನ್ ಬಂದಿರಲ್ಲ, 2 ತಿಂಗಳು 3 ತಿಂಗಳು ನಿಂತೋಗಿರುತ್ತೆ. ಒಂದು ಬೋರ್ಡ್ ಹಾಕೊಳ್ಳಲ್ಲ ನೀವು ನೀಟಾಗಿ. ಪೆನ್ಷನ್ ಸಂಬಂಧಪಟ್ಟಿರೋಂಥವ್ರು ಇದೊಂದು ಹೆಲ್ಪ್ ಲೈನ್ ಇದೆ, ಅಥವಾ ಇಲ್ಲಿ ಬಂದು ವಿಚಾರ ಮಾಡ್ಬೇಕು, ಅಥವಾ ಇಷ್ಟು ದಿನದೊಳಗಡೆ 5 ದಿನದಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳಿದೆ ಮೇಡಮ್. ಅದರಲ್ಲಿ ಸ್ಕಾಲರ್ಶಿಪ್ಸ್ 1 to PG ವರೆಗೂ ಓದಂತಹ ಪ್ರತಿ SC/ST ಮಕ್ಕಳಿಗೆ ಲಿಮಿಟೇಷನ್ ಬಂದ್ಬಿಟ್ಟು ಆಧಾರ್ ಮತ್ತೆ ಇದು ಇನ್ಕಮ್ 2,50,000 ಅವ್ರಿಗೆ ಸ್ಕಾಲರ್ ಇದೆ ಮೇಡಮ್. ಏನೇ ಎಜುಕೇಶನ್ ಅದು ಫಸ್ಟ್ ಟೈಮ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುವಂಥ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ, SC/ST ಮಕ್ಕಳಿಗೆ SLC ಇಂದ PG ವರೆಗೂ ಅವ್ರಿಗೆ ಪ್ರೈಸ್ ಮನಿ ಕೊಡ್ತೀವಿ ಮೇಡಮ್. SLC ಮಕ್ಕಳಿಗಾದ್ರೆ ಅಪ್ ಟು 75ಗೆ 7,500, ಎಬವ್ 75% ಬಂದರೆ 15,000 ಸ್ಕಾಲರ್ಶಿಪ್ ಇರುತ್ತೆ. PU ಮಕ್ಕಳಿಗೆ 20,000, ಡಿಗ್ರಿ ಆದ್ರೆ 25, ಆ ಥರ PG ಯೂನಿವರ್ಸಿಟಿಗಳಲ್ಲಿ 1 to 5th ರ್ಯಾಂಕ್ ಒಳಗಡೆ ಬಂದರೆ 50,000 ಸ್ಕಾಲರ್ಸ್ ಪ್ರೈಸ್ ಮನಿ ಸಿಗುತ್ತೆ ಮೇಡಮ್. ಇದ್ರ ಜೊತೆಗೆ LLB ಸ್ಟೂಡೆಂಟ್ಸ್ಗೆ ಅವ್ರಿಗೆ ಶಿಕ್ಷಣ ವೇತನ ಕೊಡ್ತೀವಿ. ಇಯರ್ಲಿ ಮಂತ್ಲಿ 10,000 ಥರ 2 yearsಗೆ 2,40,000 rupees ಕೊಡ್ತೀವಿ. ಅದ್ರ ಜೊತೆಗೆ LLB ಅವ್ರಿಗೆ ಸ್ಪೆಷಲ್ ಆಗಿ. ಆಮೇಲೆ KS IAS ಮಾಡ್ಬೇಕಾದ್ರೆ ನಮ್ಮ ಇಂಜಿನಿಯರ್ ಡಾಕ್ಟರ್ಗೆ ಅವ್ರದ್ದು ಸ್ಕಾಲರ್ ಇದೆ, ಪ್ರೈಸ್ ಮನಿನೂ ಇದೆ ಮೇಡಮ್. ಸ್ಕಾಲರು ಇದೆ, ಪ್ರೈಸ್ ಮನಿನೂ ಇದೆ. ಏನ್ ಸ್ಕಾಲರ್ಶಿಪ್? ನೀಟಾಗಿ ಹೇಳಿದ್ರಲ್ಲ, ಫೀಸ್ ಕೊಡ್ತಾರೆ ಮ್ಯಾಮ್. ಎವ್ರಿ ಇಯರ್ ದೇ ಸ್ಪಾನ್ಸರ್ ದ ಫೀಸ್. ಮೆಡಿಕಲ್ ಅವ್ರಿಗೆ ಮ್ಯಾಮ್ 90,000 ತಗೊಂಡಿರುವ ಸ್ಟ್ರೆಂತ್ ಒಂದು ತಾಲೂಕಲ್ಲಿ, ಇಲ್ಲಿ ಈ KGF ತಾಲೂಕಲ್ಲಿ ಅಥವಾ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇದ್ದಾರೆ? ಸ್ಕಾಲರ್ಶಿಪ್ ಅಲ್ಲಿ ನಮ್ಮಲ್ಲಿ BA ಸ್ಟೂಡೆಂಟ್ಸ್ ಆದ್ರೆ ಮೋರ್ ದನ್ ಎಷ್ಟು, ಡಿಗ್ರಿ ಎಷ್ಟು, PUC ಒಂದು ಲಾ ಬಗ್ಗೆ ಹೇಳಿದ್ರಿ, ಲಾ ಸ್ಟೂಡೆಂಟ್ಸ್ ಎಷ್ಟು, ಇಂಜಿನಿಯರ್ ಕೊಡ್ತೀನಿ ಮೇಡಮ್. ಎಷ್ಟು ಜನ ಅವೇರ್ನೆಸ್ ಇದೆ ಅನ್ನೋದಕ್ಕೋಸ್ಕರ ಮಾಹಿತಿ ಕೊಡಿ. ಸೋಷಿಯಲ್ ವೆಲ್ಫೇರ್ ಇಂದ ಮ್ಯಾಮ್ ಅಬ್ರಾಡ್ ಯೂನಿವರ್ಸಿಟೀಸ್ಗೆ ಹೋಗಿ ಎಜುಕೇಶನ್ಗೂ ಅವಕಾಶ ಇದೆ ಮ್ಯಾಮ್. ಬಟ್ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಅರ್ಥ ಆಯ್ತಾ ನಿಮ್ಗೆ? ಸಾಲ್ವ್ ಆಗತ್ತಾ? ಆಗದೆ ಇರೋ ಯಾವ್ದು ಇದಾವ? ಆಗದೆ ಇರೋ ಯಾವಾದ್ರು ಇದಾವ? ಸಾಲ್ವ್ ಆಗತ್ತಾ? ಎಲ್ಲ ಸಾಲ್ವ್ ಆಗತ್ತಾ? ಬಂದಿದ್ರೆ
ನಾವು ನಿಮ್ಮ ಹತ್ರ ಮಾತಾಡ್ಬೇಕು. ಇದು ಒಂದು ಬೇರೆ ಒಂದು ಬದಲಾವಣೆ ಮಾಡಬೇಕಾದ್ರೆ ಅದನ್ನ ಹೇಗೆ ಏನು ಅಂತ ಮಾತಾಡೋಣ ನಾವು ನಿಮ್ಮ ಹಂತದಲ್ಲಿ ಈ ಸವಲತ್ತನ್ನ ತಗೊಳಕ್ ಅವಕಾಶ. ಇನ್ನೂ ನಿಮ್ಮ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ, ಕೆಲಸ ಮಾಡ್ತೀರಾ, ಬಟ್ ಯಾರಿಗೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ ಅವರಿಗೆ ಮುಟ್ಟುವಂಥದ್ರಲ್ಲಿ ಇನ್ನೂ ಎಫರ್ಟ್ಸ್ ಆಗಬೇಕು. 7,000 ಕಟ್ಟಬೇಕು. ನಿಜವಾಗ್ಲೂ ಇದ್ರ ಬೆನಿಫಿಟ್ ತಗೊಂಡಿದ್ದಾರೆ ಕೋಲಾರ ಜನ. ಇದರಲ್ಲಿ ಟೊಮೊಟೊದಲ್ಲಿ ಲಾಸ್ಟ್ ಟೈಮ್ ಮಾತ್ರ ಯಾಕಂದ್ರೆ ಈಲ್ಡ್ ಜಾಸ್ತಿ ಇರುತ್ತೆ. ಈಲ್ಡ್ ಬೇಸಿಸ್ ತಗೊಂಡ್ರೆ ನಮ್ಮಲ್ಲಿ ಫ್ರೈ ಮಾಡ್ತಾರೆ ಕ್ಲೈಂಟ್ ತಗೊಳ್ತಾರೆ. ಟೊಮೆಟೊ ಮ್ಯಾಂಗೋ ಮಾತ್ರ ರೆಗ್ಯುಲರ್ ಕ್ಲೈಮ್ ಆಗುತ್ತೆ. ಕೊಡಿ ಸ್ಟಾಟಿಸ್ಟಿಕ್ಸ್ ಅವರಿಗೆ ಒಳಗಡೆ ಮಚ್ಚಾಗ್ಬಿಟ್ಟಿದೆ ತೆಗೆದ್ಬಿಟ್ಟು ಇದೇ ತರ ಸ್ಟೋರ್ ಮಾಡ್ಬೋದಾ? ಇದು ಗಾರ್ಲೆಂಡ್ಸ್ಗೆಲ್ಲ ಹಾ, ಅಂದ್ರೆ ಇದರಿಂದ ರೇಷ್ಮೆ ಎಳೆ ತೆಗೆದ್ಬಿಟ್ಟು ಉಳಿದಿರೋದು ಇದಲ್ವಾ? ರೇಷ್ಮೆ ಹುಳು ಮಾತ್ರ ಜಾಸ್ತಿ ನಮ್ಮಲ್ಲಿ ಉಳಿಯಲ್ವಾ? ಬಹಳ ರೈತರು ಇದಾರಲ್ಲ, ನಮ್ಮ ರೈತರು ಬಹಳ ಇದಾರಲ್ಲ, ಇದಕ್ಕೆ ಜಾಸ್ತಿ ಸ್ಕೋಪ್ ಇದೆಯಾ? ಪ್ರೈವೇಟಿದೆ ಮೇಡಮ್. ನಮ್ಮ ಬಂಗಾರಪೇಟೆ ಮೇಜರ್ ಕರ್ನಾಟಕದಲ್ಲೇ ಫಸ್ಟ್ ಕ್ಲಾಸ್ ಇದೆ. ಹೌದಾ? ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಒಳ್ಳೆ ಮೊಟ್ಟೆ ಇಟ್ಟು ಇದು ಲಾರ್ವಸ್ ಆಗುತ್ತೆ ಮೇಡಮ್. ಇದು ಲಾರ್ವಸ್ ತೊಟ್ಟಿಗಳಲ್ಲಿ ಮತ್ತೆ ಟ್ಯಾಂಕಲ್ಲಿ ಬಿಟ್ಟಾಗ ಈ ಫಿಶಸ್ ಲಾರ್ವಸ್ ಅಲ್ಲೇ ಇದು ಮಾಡ್ಬಿಡ್ತೇವೆ. ಸೊಳ್ಳೆ ತಿಂದಾಕ್ಬಿಡುತ್ತೆ ಮೇಡಮ್. ಲಾರ್ವೆಯಿಂದ ಸೊಳ್ಳೆ ಬರುತ್ತೆ. ಆ ಸೊಳ್ಳೆನ ಈ ಲಾರ್ವಸ್ ಬಿಟ್ಟಾಗ ಸೊಳ್ಳೆನೇ ಸೊಳ್ಳೆ ಇದ್ದಂಗೆ ಆಗುತ್ತೆ. ಸ್ಟಾಗ್ನೆಂಟ್ ವಾಟರ್ ಅಲ್ಲಿ ಬಿಡ್ತಾರೆ ಇದನ್ನ ಬಿಡ್ತಾರೆ. ಈಗ ಬಿಡ್ತಾರೆ ಮ್ಯಾಮ್. ಇದು ಅದು ಲಾರ್ವಾ ಏನ್ ಇಟ್ಟಿರತ್ತಲ್ಲ ಮಸ್ಕಿಟೋ, ಅದನ್ನೆಲ್ಲ ಕನ್ಸ್ಯೂಮ್ ಮಾಡ್ತಂದ್ರೆ ಮತ್ತೆ ಮಲ್ಟಿಪ್ಲಿಕೇಶನ್ ಆಗಲ್ಲ ಮಸ್ಕಿಟೋಸ್ ಅಂತ. ಇವಾಗೆಲ್ಲ ಡೆಂಗು ಮಲೇರಿಯಾ ಎಲ್ಲ ರ್ಯಾಂಪೆಂಟ್ ಆಗಿದೆ ಅಲ್ಲ ಮ್ಯಾಮ್. ಆಯ್ತು, ಡೆಂಗು ಕಂಟ್ರೋಲ್ ಮಾಡೋದಕ್ಕೆ ನೀವ್ ಏನೇನ್ ಇನಿಷಿಯೇಟಿವ್ ತಗೊಂಡಿದ್ದೀರಾ? ಇದು ಕಂಟ್ರೋಲ್ ಮಾಡಕ್ಕೆ ಅವೇರ್ನೆಸ್ ಕೊಡಿ. ಪ್ಲೀಸ್ ಅವೇರ್ನೆಸ್ ಕೊಡಿ. ಮಸ್ಕಿಟೋಸ್ ಬಗ್ಗೆ ಅವೇರ್ನೆಸ್ ಕೊಡಿ. ಅದು ತುಂಬಾ ಆಮೇಲೆ ವೀಕ್ನೆಸ್ ಮಾಡುತ್ತೆ ಅಲ್ವಾ? ಡೆಂಗ್ ಒಂದ್ಸತಿ ಅಟ್ಯಾಕ್ ಆದ್ಮೇಲೆ 1 ವೀಕ್ ಮೇಲೆ ಜ್ವರ ಇದ್ರೆ ಮತ್ತೆ ಏನೇನೆಲ್ಲ ಇನಿಷಿಯೇಟಿವ್ ತಗೊಬೇಕು ಅಂತ ಅವ್ರಿಗೆ ಎಜುಕೇಟ್ ಮಾಡಿ. ಹೌದಾ? ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂತವ್ರು 63,000 ಜನ ಇದಾರ. ಜಾಬ್ ಕಾರ್ಡ್ ಕೊಟ್ಟಿದ್ದೀವಿ ನಾವು. ಜಾಬ್ ಕಾರ್ಡ್ ಆಕ್ಟಿವ್ ಜಾಬ್ ಕಾರ್ಡ್ಸ್ 15,000 ಜಿಲ್ಲೆಯಲ್ಲಿ ಹೈಯೆಸ್ಟ್ ಮೇಡಮ್. KGF ಮ್ಯಾಂಡೇಜ್ ಜಾಸ್ತಿ. ಹೌದಾ? ತುಂಬಾ ಕೆಲಸ ಸಿಗೋದು ನಮಗೆ. ನಮ್ಮಲ್ಲ ಹೌದಾ? ಹೆಣ್ಮಕ್ಳೇ ಜಾಸ್ತಿ. ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾರೆ ಹೇಳಿ ಮೇಡಮ್ಗೆ? ಹೆಣ್ಮಕ್ಳು ಏನ್ ಕೆಲಸ ಮಾಡ್ತಾರೆ ನರೇಗಾದಲ್ಲಿ? ಈಗ ರಾಜಕಾಲುವೆಗಳಲ್ಲಿ ಮತ್ತೆ ಕೆರೆ ಹೋಲ್ಗಳಲ್ಲಿ ವೈಯಕ್ತಿಕ ಕಾಮಗಾರಿಗೆ ಕೊಡ್ತೇವೆ ಮೇಡಮ್. ಸಿಲ್ವಿಫ್ಯಾಕ್ಚರ್ ಏನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ? ಜಂಗ್ಲಿ ಕ್ಲೀನ್ ಮಾಡೋದು. ಪ್ರೆಸೆಂಟ್ ನಾವು ಸಿಲ್ವಿಫ್ಯಾಕ್ಚರ್ ಕೊಡ್ತೇವೆ. ತುಂಬಾ ಅನುಕೂಲ ಮೇಡಮ್. ವಿಮೆನ್ಗೆ ಸೆಲ್ಫ್ ಅವ್ರ ಮನೆಗಳಲ್ಲಿ ಏನಾದ್ರೂ ಕಟ್ಕೊಳ್ಳೋದು ಅದೆಲ್ಲ ಮುಗ್ದೋಗಿದೆ. ಈಗ ಶೆಡ್ಸ್ ಮತ್ತೆ ನಾವು ಸಿಲ್ವಿಫ್ಯಾಕ್ಚರ್ ಕೊಡ್ತೇವೆ ಮೇಡಮ್. ಸೊ ನಮ್ಗೇನಂದ್ರೆ ಹಸು ಶೆಡ್ ಮಾಡ್ಕೊಬಹುದು, ಮೇಕೆ ಶೆಡ್, ಕುರಿ ಶೆಡ್ ಮಾಡ್ಕೊಬಹುದು. ಸೊ ಜೊತೆಗೆ ಅವರು ಹಸು ಜೊತೆಗೆ ತೆಗಿತಾರ ನಮ್ಮ ಹೆಣ್ಮಕ್ಳು. ಯಾವ್ದೋ ಒಂದು ಫೋಟೋ ಇದೆ ತೋರಿಸ್ತಾರೆ. ಇದು ಪಶುಪಾಲನಾ ಇಲಾಖೆ ಮೇಡಮ್. ವರ್ಷಕ್ಕೆ 2 ಸಲ ಆಗ್ತೀವಿ. ಕಾಲುಬಾಯಿ ತರ ಲಸಿ ಆಗ್ತೀವಿ. ಪ್ರೆಸೆಂಟ್ ಚರ್ಮಗಂಟು ರೋಗ ತಗೊಂಡಿದ್ದೀವಿ. ಅದಕ್ಕೆ ಲಸಿಕೆ ಆಗ್ತಿದೆ ಅನುಗ್ರಹ ಯೋಜನೆ ಅಡಿಯಲ್ಲಿ ರೈತರ ಹತ್ರನೇ ಯಾವ ದೇಶ ಜಾಸ್ತಿ ಇದೆ ಅಲ್ಲಿ ಯಾವ ತರ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ? ಅಂದ್ರೆ ಅವೇರ್ನೆಸ್ ಹೆಂಗ್ ಕೊಡ್ತಾ ಇದ್ದೀರಾ? ಬಿಫೋರ್ ಯಾವಾಗ ರೋಗ ತಗೊಳ್ಳೋ ಮುನ್ನ ಆಂಬ್ಯುಲೆನ್ಸ್ ಒಂದು ಓಡಾಡುತ್ತಲ್ಲ, ಅದು ಇದೀಗ ಮತ್ತು ಹಾಸ್ಪಿಟಲ್ ವ್ಯವಸ್ಥೆ ಯಾವ್ದು ಇಲ್ಲದೆ ಇರೋವಾಗ ಅದು ಉಪಯೋಗಕ್ಕಾಗುತ್ತೆ. ಅಲ್ಲೇ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಅಲ್ಲೇ ಹೋಗಿ ಅವರು ಚಿಕಿತ್ಸೆ ಕೊಟ್ಟು ಬರ್ತಾರೆ. ಮತ್ತೆ ಅನುಗ್ರಹ ಯೋಜನೆ ಅಡಿಯಲ್ಲಿ ಯಾವ ದೇಶ ಸಡನ್ ಡೆತ್ ಯಾವುದು ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.